ಹಾಯ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಸುಪ್ರೀತ್. ಇವತ್ತು ನಾನು ನಿಮ್ಮೆಲ್ಲರನ್ನ ತುಂಬ ವಿಶೇಷವಾದ ಸಂಚಿಕೆಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಯಾವುದು ಅಂದರೆ ನಾನು ನಿಮ್ಗೊಂದು ಪುಣ್ಯಕ್ಷೇತ್ರಗೆ ದರ್ಶನ ಮಾಡಿಸ್ತಾ ಇದ್ದೀನಿ. ಮತ್ತು ಆ ಸ್ಥಳದಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಯ ವೈಭವವನ್ನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವುದು ಆ ಸ್ಥಳ ಅಂತೀರಾ? ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗದಿಂದ 30 ಕಿಲೋಮೀಟರ್ ದೂರ ಇರೋ ಬೆಟ್ಟ ಗುಡ್ಡಗಳ ನಡುವೆ ಇರೋ ಗುಡ್ಡದ ನೇರಳೆ ಕೆರೆಯ ದೊಡ್ಡ ವಜ್ರದ ಅದೇ ಶ್ರೀ ದಶರಥ ರಾಮೇಶ್ವರ ದೇವಸ್ಥಾನ. पार्वती शिवा हर 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 महादेव रामेश्वर स्वामी पादारविंद गोविंद ದೇವಸ್ಥಾನದಲ್ಲಿ ಇರುವ ಶಿವಲಿಂಗ ರಾಮನ ತಂದೆ ದಶರಥನಿಂದ ಸ್ಥಾಪನೆ ಆಯಿತು. ತಂದೆ ತಾಯಿಯ ಸೇವೆಯಲ್ಲಿ ಪ್ರಸಿದ್ಧನಾದ ಶ್ರವಣಕುಮಾರ ಕಥೆಯ ಮತ್ತು ರಾಮಾಯಣದ ನಂಟು ಹೊಂದಿರುವ ಪುರಾಣ ಪುಣ್ಯ ಸ್ಥಳ ಇದಾಗಿದೆ. ಹಾಗೆ ಶ್ರವಣಕುಮಾರ ಜೊತೆ ಅವರ ತಂದೆ ತಾಯಿಯ ಸಮಾಧಿ ಕೂಡ ನಾವು ಈ ಸ್ಥಳದಲ್ಲಿ ಕಾಣಬಹುದು. ಬನ್ನಿ, ಭಾಗ 1 ಈ ಸಂಚಿಕೆಯಲ್ಲಿ ಈ ಸ್ಥಳದಲ್ಲಿ ಏನೇನು ವಿಶೇಷತೆ ಇದೆ ಅಂತ ನೋಡ್ಕೊಂಬರೋಣ. ನೋಡಿ, ಶ್ರೀ ದಶರಥ ರಾಮೇಶ್ವರ ದೇವಸ್ಥಾನವು ಸುತ್ತಮುತ್ತ ಬೆಟ್ಟಗುಡ್ಡಗಳ ನಡುವೆ ಇದೆ. ನಿಮಗೊಂದು ಸಂತೋಷದ ಸುದ್ದಿ. ನಾವಿವಾಗ ಪ್ರತಿ ವರ್ಷ ಶಿವರಾತ್ರಿಯಾದ 11ನೇ ದಿನದಲ್ಲಿ ದೊಡ್ಡದಾದ ಜಾತ್ರೆ ಮಹೋತ್ಸವ ನಡೆಸಲಾಗುತ್ತೆ. ಆ ಸಮಯದಲ್ಲಿ ಈ ಪುಣ್ಯ ಸ್ಥಳಕ್ಕೆ ಬಂದಿದ್ದೀವಿ ಅಂದರೆ ಕಣ್ಣಿಗೆ ಹಬ್ಬ ತಾನೆ. ಇಲ್ಲಿ ವೈಭವ, ಭಕ್ತಾದಿಗಳ ದಂಡು, ಎಲ್ಲಿ ನೋಡಿದರೂ ಪೂಜೆ, ಸಂತೋಷದ ಸಂಭ್ರಮ ಕಾಣಬಹುದು. ತ್ರೇತಾಯುಗ ಕಾಲದ ದೊಡ್ಡ ವಜ್ರದಲ್ಲಿ ಇರುವ ದಶರಥ ಮಹಾರಾಜರಿಂದ ಪ್ರತಿಷ್ಠಾಪನೆಯಾದ ಇದೇ ಶ್ರೀ ದಶರಥ ರಾಮೇಶ್ವರ ಸ್ವಾಮಿ. ಶರಣಾರ್ಥಿ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಮತ್ತೋಡು ಹೋಬಳಿ ಗುಡ್ಡದ ನೇರಳೆ ಕೆರೆ. ಆದರೆ ಇತಿಹಾಸಪೂರ್ವಕವಾಗಿ ಮತ್ತೋಡು ಪಾಳೆಯಪಟ್ಟೆಯಲ್ಲಿ ಪಂಚಪೀಠ ದೇವರುಗಳಲ್ಲಿ ಶ್ರೀ ದಶರಥ ರಾಮೇಶ್ವರ, ಆಮೇಲೆ ಸಿದ್ದರಾಮಯ್ಯ ದೇವರು, ಪರ್ವತ ಮಲ್ಲಿಕಾರ್ಜುನ, ಆಮೇಲೆ ಬೇವಿನಹಳ್ಳಿ ಕರಿಯಮ್ಮ, ಕಂಚಿ ವರದಾ ಸ್ವಾಮಿ, ಮತ್ತೋಡು ಪಾಳ್ಯಗಾರರ ಇತಿಹಾಸದಲ್ಲಿ ಪಂಚಪೀಠ ದೇವರುಗಳು. ಅದರಲ್ಲೂ ಹೊಸದುರ್ಗ ತಾಲೂಕಿನ ಇತಿಹಾಸ ಪುಣ್ಯಕ್ಷೇತ್ರಗಳಲ್ಲಿ ಆಳರಾಮೇಶ್ವರ, ದಶರಥ ರಾಮೇಶ್ವರ, ಆಮೇಲೆ ಕಣಿವೆ ರಂಗನಾಥ ಸ್ವಾಮಿ, ಆಮೇಲೆ ಗಿಣಿ ವಜ್ರ ಅಂತೇಳಿ ಪುಣ್ಯಕ್ಷೇತ್ರಗಳು ಇತಿಹಾಸಪೂರ್ವಕವಾಗಿ ಜೀವನದಿಯಾಗಿ ಹರಿತಾ ಬಂದಿದೆ. ಅದರಲ್ಲೂ ವಿಶೇಷವಾಗಿ ದಶರಥ ರಾಮೇಶ್ವರ ಪುಣ್ಯಕ್ಷೇತ್ರವು
ಭಾಳ ಪುರಾತನವಾಗಿರ್ತಕ್ಕಂಥ ದೇವಾಲಯ. ಇದು ದೇವಸ್ಥಾನದ ಹೊರನೋಟ. ಇದು ಕಪ್ಪು ಬಂಡೆಯಿಂದ ನಿರ್ಮಾಣವಾದ ಒಂದು ಗುಹೆಯ ರೀತಿಯಲ್ಲಿದೆ. ದೇವಸ್ಥಾನದ ಪಕ್ಕದಲ್ಲಿ ಸದಾಕಾಲ ಗುಡ್ಡದಿಂದ ನೀರು ಹರಿದು ತುಂಬಿರುವ ಒಂದು ಪವಿತ್ರವಾದ ಕೊಳವಿದೆ. ಈ ಕೊಳದಲ್ಲಿ ನೀರು ಯಾವಾಗಲೂ ತುಂಬಿರುವುದನ್ನು ನೀವು ನೋಡ್ಬೋದು. ಈ ಪವಿತ್ರವಾದ ಕೊಳದ ನೀರನ್ನು ಭಕ್ತಾದಿಗಳು ತಮ್ಮ ಮೇಲೆ ಹಾಕಿಕೊಂಡು ಗಂಗಾ ಪೂಜೆ ಮಾಡುವುದನ್ನು ನೀವು ಕಾಣಬಹುದು. ಆಮೇಲೆ ವಿಶೇಷವಾಗಿ ಈ ಪುಣ್ಯ ಸ್ಥಳದಲ್ಲಿ ಗಂಗೆ ವಿಶೇಷವಾಗಿ ಇಲ್ಲಿನ ನಮ್ಮ ಎಲ್ಲ ಭಕ್ತಾದಿಗಳು ಈ ಪುಣ್ಯಕ್ಷೇತ್ರ ತೀರ್ಥದೊಂದಿಗೆ ಸಕಲ ಕಾರ್ಯ ಕಷ್ಟ ಸುಖಗಳೊಂದಿಗೆ ಪರಿಹರಿಸಿಕೊಂಡು ಹೋಗೋದಕ್ಕೆ ಈ ಗಂಗೆಯು ಒಂದು ಕಾರಣ ಆಗಿದೆ. ಆಮೇಲೆ ಇಲ್ಲಿನ ದೇವರುಗಳ ವಾಡಿಕೆಗೆ ಭಕ್ತರಿಗೆ ಸಕಲ ಆರೋಗ್ಯ ಭಾಗ್ಯವನ್ನು ನೆರವೇರಿಸುತ್ತೆ. ಹಾಗೂ ವಿಶೇಷವಾಗಿ ಶ್ರೀ ಸ್ವಾಮಿಯವರ ನಮ್ಮ ಜಾತ್ರಾ ಮಹೋತ್ಸವದಲ್ಲಿ ಬಹಳ ಭಕ್ತಾದಿಗಳು ಬಂದು ಈ ಕೆಲಸ ಕಾರ್ಯಗಳನ್ನು ನೆರವೇರಿಸಿಕೊಂಡು ಮೊದಲಿಂದಲೂ ಬಂದಿದ್ದಾರೆ. ಈ ಸ್ಥಳದ ವಿಶೇಷ ಏನಪ್ಪ ಅಂತಂದರೆ, ಇಲ್ಲಿ ಈ ಗಂಗಾ ಜಲದಲ್ಲಿ ಬಂದು ಗಂಗಾ ಮಾತೆಯನ್ನು ಪೂಜೆ ಮಾಡಿದ್ರೆ ಮಕ್ಕಳಿಲ್ಲಂಥವ್ರಿಗೆ ಮಕ್ಕಳಾಗುತ್ತೆ. ಹಾಗೂ ಮದುವೆ ವಿಚಾರದಲ್ಲಿ ಮದುವೆಗಳಾಗಿಲ್ಲ, ಕಂಕಣ ಭಾಗ್ಯ ಕೂಡು ಬಂದಿಲ್ಲ ಅಂದರೆ ಅವರ ಒಂದು ಆಸೆಗಳು ಈಡೇರುತ್ತೆ. ಸತಿಪತಿ ಕಲಹಗಳು ಉಂಟಾದಲ್ಲಿ ಅವರು ಕೂಡ ಸಂಸಾರದಲ್ಲಿ ಸುಖವನ್ನು ಕಂಡಿದ್ದಾರೆ. ಇನ್ನು ನಾವು ಹೇಳೋದಾದರೆ ನಮ್ಮದು ಸುಮಾರು 70 ವರ್ಷಗಳ ಕಾಲದಿಂದಲೂ ಕೂಡ ಅರ್ಚಕ ವೃತ್ತಿಯನ್ನು ನಾವು ಮಾಡ್ತಾ ಇದ್ದೀವಿ ದಸೂಡಿ ಶ್ರೀ ಆಂಜನೇಯ ಸ್ವಾಮಿಯಲ್ಲಿ. ಆವತ್ತಿನ ದಿನಗಳಿಂದ ಇವತ್ತಿನವರೆಗೂ ಈ ಒಂದು ಕ್ಷೇತ್ರ ಪರಮ ಪುಣ್ಯಕ್ಷೇತ್ರವಾಗಿ ಹೊರಹೊಮ್ಮುತ್ತಾ ಇದೆ. ಕಾಲಕಾಲಕ್ಕೆ ಸ್ವಾಮಿಯ ಒಂದು ಕೀರ್ತಿ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಧನ್ಯವಾದ. ಶ್ರೀ ದಶರಥ ರಾಮೇಶ್ವರ ಹೆಸರೇ ಹೇಳೋ ಹಾಗೆ ಇದು ರಾಮಾಯಣ ಕಾಲದಲ್ಲಿ ನಡೆದಂತಹ ಕಥೆಯಾಗಿದೆ ಮತ್ತು ಇದರ ನಂಟು ಈ ದೇವಸ್ಥಾನಕ್ಕೆ ಇದೆ ಎಂದು ಎಲ್ಲರಿಗೆ ತಿಳಿದಿದೆ. ಈ ದೇವಸ್ಥಾನ ಸುತ್ತಮುತ್ತ ಕಾಡಿನ ಮಧ್ಯ ಇದೆ. ಇಲ್ಲಿ ಭಕ್ತಾದಿಗಳು ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬಂದು ದೇವರಿಗೆ ಪೂಜೆಯನ್ನು ಮಾಡುವುದಲ್ಲದೆ ಪ್ರಕೃತಿ ಸೌಂದರ್ಯವನ್ನು ಸವಿದು ಹೋಳಿಗೆ ಊಟ ಮಾಡಿ ಸಂತೋಷದಿಂದ ವಾಪಸ್ ಮನೆಗೆ ಹೋಗ್ತಾರೆ. ಇದು ಶ್ರೀ ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಿ. ಹಾಗೆ ಇಲ್ಲಿ ಕೋತಿಗಳು ಹಿಂಡಾಗಿ ವಾಸ ಮಾಡುತ್ತದೆ. ಭಕ್ತಾದಿಗಳು ತಮ್ಮ ಕಷ್ಟ ನಿವಾರಣೆಗಾಗಿ ಇಲ್ಲಿ ಕೋತಿಗಳಿಗೆ ಹಣ್ಣುಗಳ ಎಡೆಯನ್ನು ಇಟ್ಟು ನಮಸ್ಕರಿಸುತ್ತಾರೆ. ಈಗ ನೀವು ನೋಡುತ್ತಿರುವ ವಿಗ್ರಹ ಜನನಿ ಜನಕರ ಸೇವೆ, ಜಗದಂಬ ಸೇವೆ, ಜನನಿ ಜನಕರ ಚರಣ ಸೇವೆ ಮಾಡುವನೇ ಜಾಣನೆಂದು ನಂಬಿರುವ ಶ್ರವಣಕುಮಾರನ ಸಮಾಧಿ. ಇಡೀ ಭಾರತ ದೇಶದಲ್ಲೆಲ್ಲ ಶ್ರವಣಕುಮಾರ ಯಾರೆಂದು ತಿಳಿದಿದೆ. ಇಂದಿಗೂ ತಂದೆ ತಾಯಿಯ ಸೇವೆಯನ್ನು ಭಕ್ತಿ ಭಾವನೆಯಿಂದ ಮಾಡುವವರು ಕಲಿಯುಗದ ಶ್ರವಣಕುಮಾರ ಎಂದು ಕರೆಯುತ್ತಾರೆ. ಮೊದಲನೇದಾಗಿ ಶ್ರೀ ದಶರಥ ರಾಮೇಶ್ವರ ಸ್ವಾಮಿಯ ಪಾದಾರವಿಂದಗಳಿಗೆ ನಮಿಸುತ್ತಾ, ಸುಗ್ರೀವರಾಜ ಅರ್ಥಾತ್ ಕಂಚಿ ವರದರಾಜ ಸ್ವಾಮಿ ಅವರಿಗೆ ನಮಿಸುತ್ತಾ, ದಸೂಡಿ ಶ್ರೀ ಆಂಜನೇಯ ಸ್ವಾಮಿ ಅವರಿಗೂ ಕೂಡ ನಮಿಸುತ್ತಾ, ಮೊದಲನೇದಾಗಿ ಸ್ಥಳ ಪುರಾಣ ಅಂತ ಹೇಳೋದಾದರೆ, ಇಲ್ಲಿ ದಶರಥ ಮಹಾರಾಜರು ಆಗಿನ ಕಾಲದಲ್ಲಿ ವನವಿಹಾರಕ್ಕಾಗಿ ಅಂದರೆ ಬೇಟೆಗಾಗಿ ಬಂದರು. ಅಂತಹ ಸಂದರ್ಭದಲ್ಲಿ ಬೇಟೆಯನ್ನು ಆಡುವಂಥ ಸಂದರ್ಭದಲ್ಲಿ ಈ ಶಬ್ದವೀಧಿ ಬಾಣವನ್ನು ಹೂಡಬೇಕಾದ್ರೆ ಶ್ರವಣಕುಮಾರ ತನ್ನ ತಂದೆ ತಾಯಿಗಳ ಸಮೇತ ಈ ಮಾರ್ಗದಲ್ಲಿ ಬಂದಾಗ ಶ್ರವಣಕುಮಾರನು ತಂದೆ ತಾಯಿಗಳ ದಾಹವನ್ನು ನೀಗಿಸೋದಕ್ಕೋಸ್ಕರ ಗಂಗೆಯನ್ನು ತರೋದಕ್ಕೋಸ್ಕರ ಈ ಪವಿತ್ರ ಗಂಗಾ ಜಲವನ್ನು ತೆಗೆದುಕೊಳ್ಳೋದಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಆ ಗಂಗೆಯ ಆ ಸದ್ದು ಕೇಳಿದಂತಹ ದಶರಥ ಮಹಾರಾಜ ಯಾವುದೋ ಪ್ರಾಣಿ ನೀರನ್ನು ಕುಡಿಯೋದಕ್ಕೆ ಬಂದಿದೆ ಅಂತ ತಿಳ್ಕೊಂಡು ಆ ಒಂದು ಶಬ್ದವೇದಿ ಬಾಣವನ್ನು ಹೂಡ್ತಾನೆ. ಆ ಶಬ್ದವೇದಿ ಬಾಣ ಬಂದು ಶ್ರವಣಕುಮಾರನಿಗೆ ತಾಕುತ್ತೆ. ಆ ಸಂದರ್ಭದಲ್ಲಿ
ಶ್ರವಣಕುಮಾರರು ಅಸುನೀಗುತ್ತಾರೆ, ಅಂದರೆ ಸಾವನ್ನಪ್ತಾರೆ. ಹಾಗಾಗಿ ಆ ಶ್ರವಣಕುಮಾರನ ತಂದೆ ತಾಯಿಗಳು ಮಗನ ಒಂದು ಸಾವನ್ನು ಕಂಡು ಬಹಳ ದುಃಖಿತರಾಗಿ ಆ ಒಂದು ದುಃಖವನ್ನು ತಾಳಲಾರದೆ ದಶರಥ ಮಹಾರಾಜರಿಗೆ ಒಂದು ಶಾಪವನ್ನು ಕೊಡ್ತಾರೆ. ಅದೇನಪ್ಪ ಅಂತಂದರೆ, ನೀನು ಕೂಡ ಪುತ್ರ ವ್ಯಾಮೋಹದಿಂದ ಆ ಸಂಕಷ್ಟದಿಂದಲೇ ಜೀವವನ್ನು ಕಳ್ಕೋಬೇಕು ಅನ್ನೋ ಒಂದು ಶಾಪವನ್ನು ಕೊಡ್ತಾರೆ. ಆ ಒಂದು ಶಾಪ ವಿಮೋಚನೆಗೋಸ್ಕರ ದಶರಥ ಮಹಾರಾಜರು ಶಿವಲಿಂಗವನ್ನು ಒಂದು ಪ್ರತಿಷ್ಠಾಪನೆ ಮಾಡಿ ಆ ದಿನ ಪೂಜೆಗೈದು ಹೋಗಿರ್ತಾರೆ. ತದನಂತರ ಮುಂದಿನ ದಿನಗಳಲ್ಲಿ ಶ್ರೀರಾಮಚಂದ್ರರು ಸೀತಾಮಾತೆಯೊಡನೆ ಏನೀ ವನವಾಸಕ್ಕೆ ಅಂತ ಬಂದಂತಹ ಸಂದರ್ಭದಲ್ಲಿ ಈ ಸ್ಥಳದಲ್ಲಿ ನಡೆದಿರ್ತಕ್ಕಂತಹ ಘಟನೆಯನ್ನು ನೆನೆದು ಅವರ ತಂದೆ ಪೂಜೆ ಮಾಡಿದಂತಹ ಆ ಶಿವಮೂರ್ತಿಗೆ ರಾಮರು ಕೂಡ ಪೂಜೆಯನ್ನು ಸಲ್ಲಿಸ್ತಾರೆ. ಆದ್ದರಿಂದ ಈ ಕ್ಷೇತ್ರಕ್ಕೆ ದಶರಥ ರಾಮೇಶ್ವರ ಕ್ಷೇತ್ರ ಅಂತ ಒಂದು ಹೆಸರು ಬಂದಿದೆ. ಹಾಗೆಯೇ ಸುಗ್ರೀವರಾಜರು ಮತ್ತು ಆಂಜನೇಯ ಸ್ವಾಮಿ ಬಗ್ಗೆ ಹೇಳೋದಾದರೆ, ಸುಗ್ರೀವರಾಜ ಕಿಷ್ಕಿಂಧೆಯ ರಾಜ. ಆಂಜನೇಯ ಸ್ವಾಮಿ ಬಂದು ಸುಗ್ರೀವರಾಜನ ಅಳಿಯ ಹಾಗೂ ಮಂತ್ರಿ ಅಂತಲೇ ಹೇಳಬಹುದು. ಅವರ ಒಡನಾಟ ಹೀಗಿತ್ತು. ಈ ಶ್ರೀರಾಮರು ವನವಾಸಕ್ಕೆ ಅಂತ ಬಂದಂತಹ ಸಂದರ್ಭದಲ್ಲಿ ಸೀತಾನ್ವೇಷಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥ ಸಂದರ್ಭದಲ್ಲಿ ಸುಗ್ರೀವರಾಜರ ಸ್ನೇಹ ಬೆಳೆಯುತ್ತೆ. ಹಾಗೂ ಆಂಜನೇಯನಿಗೆ ರಾಮರು ದೊರಕ್ತಾರೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ರಾಮರು, ಸುಗ್ರೀವರಾಜರು ಹಾಗೂ ಆಂಜನೇಯ ಸ್ವಾಮಿಗೆ ಆ ಪುರಾಣ ಕಾಲದಿಂದಲೂ ನಂಟು ಅಂತ ಹೇಳ್ತಾರೆ. ಜಾತ್ರೆಯ ಮಹೋತ್ಸವದಲ್ಲಿ ವಿಶೇಷವಾಗಿ ದೇವರ ಕೊಂಡ ದಾಟುವುದು ಕೂಡ ಒಂದಾಗಿದೆ ನೋಡಿ. ಅದಕ್ಕೆ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ. ಮುಂದೆ ಭಕ್ತಾದಿಗಳು ದೇವರ ಕೊಂಡ ದಾಟುವುದನ್ನು ನಿಮಗೆ ತೋರಿಸ್ತೀನಿ, ಸ್ವಲ್ಪ ಕಾಯೋಣ. ನೋಡಿ, ಇಲ್ಲಿ ಭಕ್ತಾದಿಗಳ ಬಾಯಾರಿಕೆ ಮತ್ತು ಹಸಿವಿಗಾಗಿ ಭಕ್ತರ ತಂಡ ಒಂದು ಎಲ್ಲರಿಗೂ ಪಾನಕ, ಮಜ್ಜಿಗೆ ಹಂಚುವುದರ ಮೂಲಕ ದೇವರಿಗೆ ಇಷ್ಟ ಆಗ್ತಾ ಇದ್ದಾರೆ.
ದಶರಥ ರಾಮೇಶ್ವರ ಭಾಗ 2ರಲ್ಲಿ ದೇವರಕೊಂಡ, ಭಕ್ತಾದಿಗಳ ಸಾಗರ, ಹೋಳಿಗೆ ಊಟ, ತೇರು ನಿಮಗೆ ತೋರಿಸ್ತೀನಿ. ಇದಂತೂ ನಿಮಗೆ ದೊಡ್ಡ ಬಾಗುತ್ತೆ. ಅಪ್ಪ, ಇಂಥ ಒಂದು ಸ್ಥಳ ನಮ್ಮ ಕರ್ನಾಟಕದಲ್ಲಿ ಇದೆ ಅಂದರೆ ನಿಜವಾಗ್ಲೂ ಗ್ರೇಟೆ. ನೋಡಿದ್ರಲ್ಲ, ನಿಮ್ಗೆ ಹೇಗೆ ಅನಿಸ್ತು? ಈಗ ನೀವು ಶ್ರೀ ದಶರಥ ರಾಮೇಶ್ವರ ದೇವಸ್ಥಾನದ ಸ್ಥಳ ಮತ್ತು ಮಹಿಮೆಯನ್ನು ಪರಿಚಯ ಮಾಡ್ಕೊಂಡ್ರಿ ಅಲ್ವಾ? ಈ ಸ್ಥಳದಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಯ ವೈಭವ ಮತ್ತು ಸಂಭ್ರಮದ ಹಬ್ಬವನ್ನು ನೀವು ನೋಡ್ಬೋದು. ನಮಸ್ಕಾರ.